ಹಾಯ್ ಹಲೋ ನಮಸ್ಕಾರ ಶರಣ್ರಿ ಎಲ್ಲರಿಗೂ ವೆಲ್ಕಮ್ ಟು ಮಮತಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕುಷ್ಕ ರೈಸ್ ಮತ್ತು ದಾಲ್ಚಾ. ಬರ್ರಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಬಾಣಲಿ ತಗೋರಿ, ಅದಕ್ಕೆ ಒಂದಿಷ್ಟು ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋರಿ. ಅದು ಫ್ರೈ ಆದಮೇಲೆ ಒಂದಿಷ್ಟು ಜೀರಿಗೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋರಿ. ಆಮೇಲೆ ಅದಕ್ಕೊಂಚೂರು ಬೆಳ್ಳುಳ್ಳಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೋರಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೊಂದಿಷ್ಟು ಚೂರು ಶುಂಠಿ ಕೊಬ್ಬರಿ ಹಾಕ್ಕೊಂಡು ಮತ್ತೆ ಚೆಂದ ಫ್ರೈ ಮಾಡ್ಕೋರಿ. ಮತ್ತೊಂದು ಕುಕ್ಕರ್ ಒಳಗೆ ಬೇಳೆ ಎಣ್ಣೆ ಟೊಮೆಟೊ ಹಾಕಿ ಕುದಿಯಾಕಿರ್ತೀವಿ. ಮತ್ತು ಇದಕ್ಕೊಂಚೂರು ಅರಿಶಿನ, ನಿಂಬೆ ಹುಳಿ ಹಿಂಡಿ, ಮತ್ತು ಮೇಲೆ ಒಂಚೂರು ಉಳ್ಳಾಗಡ್ಡಿ ಉದುರಿಸಿ ಚೆಂದಾಗಿ ಕಲಿಸ್ಕೊಂಡು ಅದಕ್ಕೆ ಮೇಲೆ ಒಂಚೂರು ಪುಡಿ ಖಾರ ಹಾಕಿ ಮತ್ತೊಂದು ಸಲ ಚೆಂದ ಕಲಿಸ್ಕೊಂಡು ಬಿಡಿ. ಇವಾಗ ನೋಡ್ರಿ ಕುದ್ದೈತಿ, ಅದನ್ನು ಆರಕ್ಕೆ ಬಿಟ್ಟು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕೋರಿ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಮೇಲೆ ಒಂಚೂರು ಕೊತ್ತಂಬರಿ ಹಾಕಿ ಇಷ್ಟು ತನಕ ನಾವು ಮಾಡ್ಕೊಂಡಿರೋದು ಒಗ್ಗರಣೆ ಹಾಕೊಳ್ಳೋಣ್ರಿ. ಅದಕ್ಕೆ ಮತ್ತೊಂಚೂರು ನೀರು ಹಾಕಿ ಚಲೋ ತಮಗೆ ನುಣ್ಣಗೆ ರುಬ್ಕೋರಿ. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಜೀರಿಗೆ ಹಾಕಿರಿ. ಆಮೇಲೆ ಒಂಚೂರು ಪುಡಿ ಖಾರ ಹಾಕಿ ನೀವು ರುಬ್ಬಿಟ್ಕೊಂಡಿದ್ದನ್ನು ಅದಕ್ಕೆ ಆ್ಯಡ್ ಮಾಡಿ ಅದೊಂಚೂರು ಕುದಿಬೇಕಾದ್ರೆ ಚೆಂದ ತಮಗೆ ಕಲಿಸ್ರಿ. ಅದು ಕಲ್ತ ಮೇಲೆ ಅದಕ್ಕೊಂಚೂರು ನೀರು ಹುಳಿ ಹಿಂಡಿ ಮತ್ತೊಂಚೂರು ಮಿಕ್ಸ್ ಮಾಡ್ಕೊರಿ. ಚಲೋ ಕುದಿಬೇಕ್ರಿ. ಕುದಿಯೋ ಟೈಮಿಗೆ ಕುದಿಯಾಕ್ಬಿಟ್ಟು ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸಿ ಅದನ್ನು ಮತ್ತೊಂಚೂರು ಮಿಕ್ಸ್ ಮಾಡಿದರೆ ದಾಲ್ಚಾ ರೆಡಿ ನೋಡಿರಿ. ಇವಾಗ ರೈಸ್ ಕಡೆ ನೋಡೋಣ. ಒಂಚೂರು ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ಎಲ್ಲ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸು ಎಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಿ ಅದಕ್ಕೆ ಮತ್ತೆ ಉಳ್ಳಾಗಡ್ಡಿ ಹಾಕಿ ಒಂಚೂರು ಬೆಳ್ಳುಳ್ಳಿ ಕುಟ್ಟು ಹಾಕೋರಿ. ಅದಾದಮೇಲೆ ಮತ್ತು ಒಂದು ಜಾರಿಗೆ ಟೊಮೆಟೊ ಕೊತ್ತಂಬರಿ ಹಾಕಿ ಚೆಂದ ರುಬ್ಕೋರಿ. ಆ ರುಬ್ಬಿದ್ದನ್ನು ಮತ್ತೆ ಆ್ಯಡ್ ಮಾಡಿ ಚೆಂದ ಕಲಿಸಿ ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲ, ಪುಡಿ ಖಾರ ಎಲ್ಲ ಹಾಕಿ ಚೆಂದ ಕಲಸಿದ್ಮೇಲೆ ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ಕುದಿಯಾಕ್ಬಿಟ್ರಿ. ಚಲೋ ಕುದಿಬೇಕಾದ್ರೆ ನೆನೆಸಿಟ್ಟಿರೋ ಅಕ್ಕಿನ ಅದಕ್ಕೆ ಆ್ಯಡ್ ಮಾಡ್ಕೊಂಬಿಡ್ರಿ. ಆ್ಯಡ್ ಮಾಡಿ ಅದು ಕುದಿಬೇಕಾದ್ರೆ ಚೆಂದ ಮೇಲೆ ಮುಚ್ಚಿ ವಿಶಿಲ್ ಹಾಗಾಕ್ಬಿಡ್ರಿ. ವಿಶಿಲ್ ಆದ್ಮೇಲೆ ತೆಗೆದು ನೋಡ್ರಿ, ಕುಷ್ಕ ರೈಸ್ ರೆಡಿ. ಚೆಂದ ತಮಗೆ ಕಲಿಸಿ ಅದನ್ನ ಒಂದು ಪ್ಲೇಟ್ ತೊಗೊಂಡು ಕುಷ್ಕ ರೈಸ್ ದಾಲ್ಚಾ ಹಾಕೊಂಡು ತಿಂದ್ರೆ ಈ ವೆದರಿಗೆ ಆ ರೈಸ್ ಆ ಟೇಸ್ಟ್ ಆಹಾ ಏನು ಕೇಳ್ತೀರಿ. ಮತ್ತೆ ಇದನ್ನು ನೀವು ಮಾಡ್ಕೊಂಡು ತಿನ್ನಿರಿ. ಮತ್ತು ರೆಸಿಪಿ ಹೆಂಗೆ ಅನ್ಸಿತ್ತು ಅನ್ನೋದು ಹೇಳ್ರಿ. ಈ ವೆದರಿಗೆ ಪರ್ಫೆಕ್ಟ್ ಹೇಳಿ ಮಾಡಿಸಿದಂಗೆ ಆಯ್ತು ನೋಡಿ. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.